ಹಲೋ ಗೆಳೆಯರೆ, ವೆಲ್ಕಮ್ ಟು ಎಸ್ ಸ್ಪೀಚ್ ಇನ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ರಾಜಮಾತಾ ಜೀಜಾಬಾಯಿ ಅವರ ಬಗ್ಗೆ 10 ಸಾಲಿನ ಪುಟ್ಟ ಪ್ರಬಂಧ ತಿಳಿತಾ ಹೋಗೋಣ. ಈ ಒಂದು ಪ್ರಬಂಧವನ್ನು ನೀವು ಭಾಷಣ ಕೂಡ ಬಳಸಬಹುದು. ಯಾವ ರೀತಿ ಬಳಸಬೇಕು ಅಂತೇಳಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ. ಹಾಗಾದ್ರೆ ಈ ಒಂದು ವಿಡಿಯೋಕ್ಕೆ ಒಂದು ಲೈಕ್ ನೀಡಿ. ಈ ಒಂದು ಲೈಕ್ ಇನ್ನೊಂದು ವಿಡಿಯೋ ತರಲು ಪ್ರೋತ್ಸಾಹ ಮತ್ತು ಹುಮ್ಮಸ್ ಸಿಗುತ್ತೆ ಅಂತ ಹೇಳ್ತಾ, ಹಾಗಾದ್ರೆ ಈ ಒಂದು ವಿಡಿಯೋ ನೋಡ್ತಾ ಹೋಗೋಣ. ಮೊದಲನೇ ಪಾಯಿಂಟ್ ನೋಡಿ, ಈ ಒಂದು ಪ್ರಬಂಧ ಬರೆದ ಮುಂಚೆ ಭಾಷಣ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ತಾ ಹೋಗ್ತೇನೆ. ಓಕೆನಾ? ಇಲ್ಲಿ ಏನು ಮಾಡ್ತೇನೆ, ಮೊದಲು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರಿಗೂ ಶುಭೋದಯ ಅಂತ ತಿಳಿಸಿ, ಆನಂತರ ನಾನು ರಾಜಮಾತೆ ಜೀಜಾಬಾಯಿ ಅವರ ಬಗ್ಗೆ ಮಾತನಾಡ್ತೇನೆ ಅಂತಕ್ಕಂಥ ಇನ್ನೊಂದು ಪಾಯಿಂಟ್ ತಿಳಿಸಿ, ಅದರ ನಂತರ ಈ ಒಂದು 1 ರಿಂದ 10 ಪಾಯಿಂಟ್ಗಳು ನೀವು ನೆನಪಿಟ್ಟು ಸ್ಟೆಪ್ ವೈಸ್ ಹೇಳ್ತಾ ಹೋಗಿ, ಆಗ ನಿಮ್ಮ ಭಾಷಣ ಅಂತಕ್ಕಂಥದ್ದು ಅದ್ಭುತವಾಗಿರಲಿಕ್ಕೆ ಸಾಧ್ಯ. ಓಕೆನಾ? ಹಾಗಾದರೆ ನಾನು ಇಲ್ಲಿ 10 ಸಾಲು ಪುಟ್ಟ ಪ್ರಬಂಧವನ್ನು ಏನು ಮಾಡ್ತೇನೆ, ಪಾಯಿಂಟ್ ವೈಸ್ ಹೇಳ್ತಾ ಹೋಗ್ತೇನೆ. ಓಕೆನಾ? ರೈಟ್. ಮೊದಲನೇ ಪಾಯಿಂಟ್ ನೋಡಿ, ಜೀಜಾಬಾಯಿ ಭಾರತದ ಒಬ್ಬ ಮಹಾನ್ ದೇಶಭಕ್ತೆ. ಜೀಜಾಬಾಯಿ ಭಾರತದ ಒಬ್ಬ ಮಹಾನ್ ದೇಶಭಕ್ತೆ. ಎರಡನೇ ಪಾಯಿಂಟ್, ಅವರು ಮಹಾನ್ ಮರಾಠ ದೊರೆ ಛತ್ರಪತಿ ಶಿವಾಜಿಯ ತಾಯಿ. ಅವರು ಮಹಾನ್ ಮರಾಠ ದೊರೆ ಛತ್ರಪತಿ ಶಿವಾಜಿಯ ತಾಯಿ. ಮೂರನೇ ಪಾಯಿಂಟ್, ಜೀಜಾಬಾಯಿಯನ್ನು ರಾಜಮಾತಾ, ರಾಷ್ಟ್ರಮಾತಾ ಮತ್ತು ಜೀಜೌ ಎಂದೂ ಕೂಡ ಕರೆಯುತ್ತಾರೆ. ಮತ್ತೊಂದು, ಜೀಜಾಬಾಯಿಯನ್ನು ರಾಜಮಾತಾ, ರಾಷ್ಟ್ರಮಾತಾ ಮತ್ತು ಜೀಜೌ ಎಂದೂ ಕೂಡ ಕರೆಯುತ್ತಾರೆ. ನಾಲ್ಕನೇ ಪಾಯಿಂಟ್, ಜೀಜಾಬಾಯಿ ಅವರು 1598 ಜನವರಿ 12ರಂದು ಮಹಾರಾಷ್ಟ್ರದಲ್ಲಿ ಜನಿಸಿದರು. ಮತ್ತೊಮ್ಮೆ ನೋಡಿ, ಜೀಜಾಬಾಯಿ ಅವರು 1598 ಜನವರಿ 12ರಂದು ಮಹಾರಾಷ್ಟ್ರದಲ್ಲಿ ಜನಿಸಿದರು. ಐದನೇ ಪಾಯಿಂಟ್, ಜೀಜಾಬಾಯಿ ತಂದೆ ಹೆಸರು ಲಖುಜಿರಾವ್ ಜಾಧವ್. ಓಕೆ, ಜಾಧವ್. ತಾಯಿಯ ಹೆಸರು ಮಹಾಲಾಸಾಬಾಯಿ ಜಾಧವ್. ಓಕೆನಾ? ಜೀಜಾಬಾಯಿ ತಂದೆ ಹೆಸರು ಲಖುಜಿರಾವ್ ಜಾಧವ್ ಮತ್ತು ತಾಯಿಯ ಹೆಸರು ಮಹಾಲಾಸಾಬಾಯಿ ಜಾಧವ್. ಆರನೇ ಪಾಯಿಂಟ್, ಅವರು ಚಿಕ್ಕ ವಯಸ್ಸಿನಲ್ಲೇ ಶಹಾಜಿ ಭೋಸ್ಲೆ ಅವರನ್ನು ವಿವಾಹವಾದರು. ಓಕೆ, ವಿವಾಹವಾದರು. ಏಳನೇ ಪಾಯಿಂಟ್, ಜೀಜಾಬಾಯಿ ತನ್ನ ಮಗ ಶಿವಾಜಿ ಅವರನ್ನು ಉತ್ತಮ ವ್ಯಕ್ತಿತ್ವದೊಂದಿಗೆ ಬೆಳೆಸಿದರು. ಓಕೆನಾ? ಜೀಜಾಬಾಯಿ ತನ್ನ ಮಗ ಶಿವಾಜಿ ಅವರನ್ನು ಉತ್ತಮ ವ್ಯಕ್ತಿತ್ವದೊಂದಿಗೆ ಬೆಳೆಸಿದರು. ಎಂಟನೇ ಪಾಯಿಂಟ್, ಜೀಜಾಬಾಯಿ ಛತ್ರಪತಿ ಶಿವಾಜಿಯವರನ್ನು ಭಾರತದ ವೀರಯೋಧ ಮತ್ತು ಛತ್ರಪತಿಯನ್ನಾಗಿರಿಸಿದರು. ಓಕೆನಾ? ಓಕೆ. ಆನಂತರ 9ನೇ ಪಾಯಿಂಟ್ ನೋಡಿ, 9ನೇ ಪಾಯಿಂಟ್, ಜೀಜಾಬಾಯಿ ಇಡೀ ಜೀವನವು ತ್ಯಾಗದಿಂದ ತುಂಬಿತ್ತು. 10ನೇ ಪಾಯಿಂಟ್, ಜೀಜಾಬಾಯಿ 1674 ಜೂನ್ 17ರಂದು ನಿಧನರಾದರು ಅಂತ ಹೇಳಿ ಭಾಷಣ ಮಾಡಲು ಅವಕಾಶ ನೀಡಿದ ತಮಗೆಲ್ಲರಿಗೂ ಧನ್ಯವಾದಗಳು ಅಂತೇಳಿ ಲಾಸ್ಟ್ ತಿಳಿಸಿ, ಆಗ ನಿಮ್ಮ ಭಾಷಣ ಚೆನ್ನಾಗಿರುತ್ತೆ. ಓಕೆನಾ? ರೈಟ್. ಹಾಗಾದ್ರೆ ಈ ಒಂದು ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಡಿಯೋದಲ್ಲಿ ಭೇಟಿ ಆಗ್ತೇನೆ. ಥ್ಯಾಂಕ್ ಯು.